ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಅದೇ ತರನಾಗಿ ನಮ್ಮ ಕರ್ನಾಟಕದ ಉಸ್ತುವಾರಿಗಳಾದ ಸಚಿವರ ಸಾಹೇಬರಲ್ಲಿ ನಾವು ಮುದ್ದೆಬೇಳದ ಯೂತ್ ಕಾಂಗ್ರೆಸ್ ಪರವಾಗಿ ಇವತ್ತಿನ ದಿನ ಏನು ಮನವಿ ಮಾಡಾಕ್ತೀವಿ ಅಂದರೆ, ಈಗಾಗಲೇ ನಮ್ಮ ನಜೀರ್ ಅಹಮದ್ ಸಾಹೇಬರು 30 ವರ್ಷಗಳ ಕಾಲ ಸಾಮಾನ್ಯ ಕಾರ್ಯಕರ್ತರಾಗಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಹೆಸರುವಾಸಿಯಾಗಿದ್ದಾರೆ. ಅದೇ ತರನಾಗಿ ಮೊನ್ನೆ ನಡೆದಂಥ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅವರು ಹಗಲು ರಾತ್ರಿ ಎನ್ನದೇ ಪಕ್ಷದ ಸಲುವಾಗಿ ಹಲವಾರು ಮತಕ್ಷೇತ್ರದಲ್ಲಿ ತಮ್ಮ ಸಮಯವನ್ನು ಪಕ್ಷದ ಸಲುವಾಗಿ ದುಡಿದು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಇಂತಹ ಮಹಾನ್ ನಾಯಕರಿಗೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏನು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ, ಆ ಸೀಟ್ ಈಗಾಗಲೇ ಒಂದು ಖಾಲಿಯಾಗಿದೆ. ಆ ಒಂದು ಹುದ್ದೆಗೆ ನಮ್ಮ ನಜೀರ್ ಅಹಮದ್ ಸಾಹೇಬರಿಗೆ ನೀವು ಪ್ರಬಲವಾಗಿ ಅವರಿಗೆ ನಾವು ಮಾಡಿದಂತಾದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲ ಈ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಗೌರವ ಸಲ್ಲಿಸಬೇಕಾಗುತ್ತದೆ ಅಂತೇಳಿ ನಾನು ಹೃದಯಪೂರ್ವಕವಾಗಿ ನರ್ಮವಾಗಿ ಮೆಚ್ಚಿಕೊಳ್ತೇನೆ. ಯಾಕಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದೆ. ಆ ಕಾರ್ಯರೂಪಕ್ಕೆ ಬರಲು ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಕಾರಣೀಭೂತರಾಗಿದ್ದಾರೆ. ಅದೇ ತರನಾಗಿ ನಮ್ಮ ನಜೀರ್ ಅಹಮದ್ ಸಾಹೇಬರು ಕೂಡ ತಾವು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದರೆ ನಿಮ್ಮೆಲ್ಲ ಅಲ್ಪಸಂಖ್ಯಾತರು ಮತ್ತೆ ನಿಮ್ಮ ಬೆನ್ನೆಲುಬಾಗಿ ಇರ್ತೇವೆ ಅಂತೇಳಿ ನಾನು ಹೃದಯಪೂರ್ವಕವಾಗಿ ನೆನೆಸಿಕೊಳ್ತೇನೆ. ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಹಾಗೂ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ 30 ವರ್ಷಗಳ ಕಾಲ ದುಡಿದಂಥ ನಜೀರ್ ಅಹಮದ್ ಕಣ್ಣುಳೆ ಅವರನ್ನು ವಿಧಾನ ಪರಿಷತ್ತಕ್ಕೆ ಆಯ್ಕೆ ಮಾಡಬೇಕಂತ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳಾದ ಜಿ. ಪರಮೇಶ್ವರ್ ಸಾಹೇಬರಿಗೆ ಈ ಮಾಧ್ಯಮದ ಮುಖಾಂತರ ಹಾಗೂ ನಮ್ಮ ಸುರ್ಜೇವಾಲಾ ಸಾಹೇಬರಿಗೆ ಕೂಡ ಈ ಮಾಧ್ಯಮದ ಮುಖಾಂತರ ಸಮಸ್ತ ಮುದ್ದೆಬೇಳ ಕಾಂಗ್ರೆಸ್ ಯೂತ್ ಕಮಿಟಿ ವತಿಯಿಂದ ನಾವು ಮನವಿ ಮಾಡುತ್ತೇವೆ. ಏಕೆಂದರೆ ಪ್ರತ್ಯೇಕವಾಗಿ ನೋಡಿದರೆ ಉತ್ತರ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗುತ್ತದೆ. ಹೋಸಲ ಕಳೆದ ಬಾರಿ ಜೂನ್ ತಿಂಗಳಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಹಾಗೂ ಅನ್ಯಾಯವಾಗಿದೆ. ಅದೇ ರೀತಿಯಾಗಿ ಈ ಬಾರಿಯೂ ಅನ್ಯಾಯ ಆಗದೆ ತಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡುತ್ತೇವೆ. ಏನೆಂದರೆ ಈ ವರ್ಷ ಈ ನಡೆದಂಥ ಫೆಬ್ರವರಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಜೀರ್ ಅಹಮದ್ ಕಣ್ಣುಳೆ ಅವರನ್ನು ಆಯ್ಕೆ ಮಾಡುತ್ತಾ ನಮ್ಮಲ್ಲಿ ವಿನಂತಿ ಮಾಡುತ್ತೇವೆ.